ಕರ್ತನ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಮತ್ತೊಂದು ದಿನದಲ್ಲಿ ನಾವು ವಾರಕ್ಕೊಂದು ಮಿಷನರಿ ಚರಿತ್ರೆ ಎಂಬುದಾದಂತಹ ಈ ಸಂಚಿಕೆಯಲ್ಲಿ ಕರ್ತನಿಗೋಸ್ಕರವಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡು ಸೇವೆ ಮಾಡಲ್ಪಟ್ಟಂತಹ ದೈವ ಸೇವಕರ ಬಗ್ಗೆ ಧ್ಯಾನಿಸಲಿಕ್ಕಿದ್ದೇವೆ. ನಾವು ಪ್ರಾರ್ಥನೆಯೊಟ್ಟಿಗೆ ಈ ಸಂದೇಶಕ್ಕಾಗಿ ಕರ್ತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಲೋಕದ ಕಟ್ಟಕಡೆಯವರೆಗಂತ ಎಲ್ಲ ಮನುಷ್ಯರನ್ನು ನೀವು ಪ್ರೀತಿಸುವ ಆತನಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮನುಷ್ಯರಿಗೆ ಪ್ರಾಣಾರ್ಪಣೆ ಮಾಡಿದಲ್ಪಟ್ಟಂಥ ಯೇಸುವೆ, ನಿಮ್ಮ ಸಾಕ್ಷಿಯನ್ನು ಕುರಿತಾಗಿ, ನಿಮ್ಮ ಪ್ರೀತಿಯನ್ನು ಕುರಿತಾಗಿ ಈ ಲೋಕದಲ್ಲಿ ಆರಿಸಿ ತೆಗೆದುಕೊಂಡಂಥ ಎಷ್ಟೋ ದೇವ ಮಕ್ಕಳು, ದೇವ ಸೇವಕರಿಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಈ ಸಂದೇಶವನ್ನು ಕೇಳುತ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರಲ್ಲೂ ಸ್ವಾಮಿ, ನಿನ್ನನ್ನು ಇತರರಿಗೆ ಪರಿಚಯಿಸುವ ಹಾಗೆ ನಿನ್ನ ಅಭಿಷೇಕದಿಂದ ತುಂಬಿಸಿರಿ, ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ಪ್ರೀತಿ ದೇವಜನರೇ, ಚೈನೀಸ್ ಚಾಂಪಿಯನ್ ಎಂಬುದಾಗಿ ಕರೆಯಲ್ಪಡುವಂತಹ ಓರ್ವ ದೈವ ಮಹಿಳೆ, ಆಕೆ ಹೆಸರು ಎಸ್ತೇರ್ ಬಾಲ್ಡ್ವಿನ್ ಎಂಬುದಾಗಿ ಹೇಳಿ. ಅಮೇರಿಕಾ ದೇಶದ ಇವರು 1840ರಲ್ಲಿ ನ್ಯೂ ಜೆರ್ಸಿ ಅನ್ನುವಂಥ ಪಟ್ಟಣದಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳಂಥ ಕುಟುಂಬದಲ್ಲಿ ಜನಿಸಿದರು. ತನ್ನ 10ನೇ ವರ್ಷದಲ್ಲಿ ಯೇಸು ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡರು. ಮಾತ್ರವಲ್ಲದೆ ವೈರಾಗ್ಯ ಜೀವಿತವನ್ನು ಜೀವಿಸಲ್ಪಟ್ಟರು. ತಮ್ಮ ಯೌವನ ಕಾಲದಲ್ಲಿಯೇ ಸಭೆಯಲ್ಲಿ ಯಾವಾಗಲೂ ಸಹ ಸೇವೆ ಕಾರ್ಯಗಳಲ್ಲಿ ಚಟುವಟಿಕೆಯುಳ್ಳವರಾಗಿದ್ದರು. ನ್ಯೂ ಜೆರ್ಸಿಯಲ್ಲಿ ಪದವಿಯನ್ನು ಪಡೆದಂಥ ಇವರು ವರ್ಜೀನಿಯಾದಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದರು. ಮಾತ್ರವಲ್ಲದೆ ಅಲ್ಲಿ ಪಟ್ಟಣದಲ್ಲಿ ಮಿಷನರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಂತಹ ಸ್ಟೀಫನ್ ಲಿವಿಂಗ್ಸ್ಟನ್ ಅನ್ನುವಂಥವರನ್ನು ಅವರು ತಮ್ಮ ವಿವಾಹ ಜೀವಿತದಲ್ಲಿ ವರಿಸಿಕೊಂಡರು. ತಮ್ಮ ಪತಿ ಮಿಷನರಿಯಾಗಿದ್ದರು. ಅದೇ ರೀತಿಯಲ್ಲಿ ಪತಿಯ ಜೊತೆಯಲ್ಲಿ ದೇವರ ಸೇವೆಗಾಗಿ ಇವರು ತಮ್ಮನ್ನು ಸಮರ್ಪಿಸಿಕೊಂಡರು. ಎಸ್ತೇರ್ ಬಾಲ್ಡ್ವಿನ್ ರವರು ತಮ್ಮ ಪತಿಯ ಜೊತೆಯಲ್ಲಿ 1862ರಲ್ಲಿ ಚೀನಾ ದೇಶಕ್ಕೆ ಮಿಷನರಿಯಾಗಿ ಪ್ರವಾಸ ಮಾಡಿದರು. ವುಹೋ ಅನ್ನುವಂಥ ಪಟ್ಟಣದಲ್ಲಿ ಅವರು ತಮ್ಮ ಗಂಡನ ಜೊತೆಯಲ್ಲಿ ಸೇವೆ ಕಾರ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಪ್ರಾರಂಭದಲ್ಲಿ ಮನೆ ಮಾತ್ರವಲ್ಲದೆ ಶಾಲೆಯ ವಿಷಯದಲ್ಲಿ ಮೇಲ್ವಿಚಾರಣೆಯನ್ನು ಹೊತ್ತುಕೊಂಡು ಅದರಲ್ಲಿ ಅಪರಿಮಿತವಾಗಿ ಕರ್ತನ ಕೃಪೆಯಿಂದ ಸೇವೆ ಮಾಡಿದರು. ಅವರು ಚೀನಾದ ಮಹಿಳೆಯರಿಗೆ ಬೈಬಲ್ ಓದುವಂಥದ್ದನ್ನು, ಬರವಣಿಗೆ ಮಾಡುವಂಥದ್ದನ್ನು ಸಹ ತರಬೇತಿಯನ್ನು ನೀಡುವ ಮುಖಾಂತರವಾಗಿ ಸೇವೆಯನ್ನು ಪ್ರಾರಂಭಿಸಿದರು. ಚೀನಾ ದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮನಸ್ಥಿತಿಗಳನ್ನು ಮಾತ್ರವಲ್ಲದೆ ಅವರ ಆರೋಗ್ಯದಲ್ಲಿ ಇರುವಂಥ ಏರುಪೇರುಗಳನ್ನು ಗಮನಿಸಿದಂಥ ಇವರು ಮಕ್ಕಳಿಗೆ ಮಾತ್ರವಲ್ಲದೆ ಮಹಿಳೆಯರಿಗೆ ವೈದ್ಯಕೀಯ ನೆರವಿನ ಅಗತ್ಯತೆ ಇದೆ ಎಂಬುದಾಗಿ ಅರಿತುಕೊಂಡರು. ಅದು ಮಾತ್ರವಲ್ಲದೆ ಚೀನಾ ದೇಶದಲ್ಲಿ ಅಗಾಧವಾಗಿ ಸುವಾರ್ತೆ ಸಾರಬೇಕಾದರೆ ವೈದ್ಯಕೀಯ ಸೇವೆ ಮುಖಾಂತರವಾಗಿ ಸಾರಬಹುದು. ಆದ ಕಾರಣ ವೈದ್ಯಕೀಯ ಸವಲತ್ತುಗಳನ್ನು ಚೀನಾ ದೇಶದಲ್ಲಿರುವಂತಹ ಮಕ್ಕಳಿಗೆ ಮಾತ್ರವಲ್ಲದೆ ಮಹಿಳೆಯರಿಗೆ ಒದಗಿಸಿಕೊಡುವುದಾದರೆ ಈ ಮುಖಾಂತರವಾಗಿ ಚೀನಾ ದೇಶದಲ್ಲಿ ಯೇಸು ಕರ್ತನ ಸುವಾರ್ತೆಯನ್ನು ಸಾರಬಹುದು ಎಂಬುದಾಗಿ ಮನಗೊಂಡಂಥ ಇವರು ಅದಕ್ಕೋಸ್ಕರವಾಗಿ ವೈದ್ಯಕೀಯ ಸಹಾಯಗಳನ್ನು, ಸವಲತ್ತುಗಳನ್ನು, ಔಷಧಿಗಳೆಲ್ಲವನ್ನು ಸಹ ಒದಗಿಸಿಕೊಟ್ಟರು. ಮಾತ್ರವಲ್ಲದೆ ವುಹೋ ಪಟ್ಟಣದಲ್ಲಿ ಮಕ್ಕಳು ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಆಸ್ಪತ್ರೆಯನ್ನು ಸ್ಥಾಪಿಸುವುದರಲ್ಲೂ ಸಹ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಲ್ಪಟ್ಟರು. ದಿನ ಕಳೆದಂತೆ ಅನೇಕ ಮಹಿಳೆಯರು ಮತ್ತು ಮಕ್ಕಳು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖವಾಗುವಂಥದ್ದು ಮಾತ್ರವಲ್ಲದೆ ಯೇಸು ಕರ್ತನನ್ನು ಅರಿತುಕೊಂಡೇ ಅವರು ಹೊರಗೆ ಹೋಗುವ ಹಾಗೆ ಮಾಡಲ್ಪಟ್ಟರು. ಅದು ಮಾತ್ರವಲ್ಲದೆ ಯೇಸು ಕರ್ತನ ಪ್ರೀತಿಯನ್ನು ಅವರು ಆಸ್ಪತ್ರೆಯಲ್ಲಿ ಬರುತ್ತಿದ್ದಂಥ ಎಲ್ಲ ರೋಗಿಗಳಲ್ಲೂ ಸಹ ಯೇಸು ಕರ್ತನ ಪ್ರೀತಿಯನ್ನು ಸಾರುವವರಾಗಿದ್ದರು. ಎಸ್ತೇರ್ ಬಾಲ್ಡ್ವಿನ್ ರವರು ತಮ್ಮ ಸುವಾರ್ತೆಯನ್ನು ಸಾರುವ ವಿಷಯದಲ್ಲಿ ಯಾವಾಗಲೂ ಸಹ ಚುರುಕಾಗಿದ್ದರು. ಮಾತ್ರವಲ್ಲದೆ ಆಸಕ್ತರಾಗಿ ಕೇಳುತ್ತಿದ್ದಂತಹ ಆ ಚೀನಿಯರಿಗೆ ತಮ್ಮ ಭಾಷೆಯಲ್ಲಿಯೇ ಈ ಸುವಾರ್ತೆ ಪತ್ರಿಕೆಗಳನ್ನು ಪ್ರಕಟಿಸುವುದರಲ್ಲಿ ಹಗಲಿರುಳು ಶ್ರಮಿಸಲ್ಪಟ್ಟು ಚೀನಿ ಭಾಷೆಗೆ ಬೈಬಲ್ ಮಾತ್ರವಲ್ಲದೆ ಸುವಾರ್ತೆಯ ಕರಪತ್ರಗಳನ್ನು ಸಹ ಅವರು ಅನುವಾದಿಸಲ್ಪಟ್ಟು ಮುದ್ರಿಸಲ್ಪಟ್ಟರು. ಹೀಗೆ 18 ವರ್ಷಗಳ ತನಕವಾಗಿ ಚೀನಾ ದೇಶದಲ್ಲಿ ಸುವಾರ್ತೆಯನ್ನು ಸಾರಲ್ಪಟ್ಟಂಥ ಕೀರ್ತಿ ಎಸ್ತೇರ್ ಬಾಲ್ಡ್ವಿನ್ ರವರಿಗೆ ಸಲ್ಲಲ್ಪಡುತ್ತದೆ. ಚಿಕ್ಕ ವಯಸ್ಸಿನಿಂದಲೂ ಸಹ ಎಸ್ತೇರ್ ಬಾಲ್ಡ್ವಿನ್ ರವರು ಕೆಲವೊಂದು ಅನಾರೋಗ್ಯದಿಂದ ಬಳಲುವವರಾಗಿದ್ದರು.
ಚೀನಾ ದೇಶದಲ್ಲಿನ ಕೆಲವೊಂದು ವಾತಾವರಣದ ಕಾರಣದಿಂದಾಗಿ ಅವರ ಶರೀರ ಬಳಲಿತ್ತು. ಕೆಲವೊಂದು ರೋಗಗಳು ಅವರನ್ನು ಕಾಡಲ್ಪಟ್ಟಿತು. ಆದ ಕಾರಣ 18 ವರ್ಷಗಳ ತನಕವಾಗಿ ಚೀನಾ ದೇಶದಲ್ಲಿ ಸೇವೆಯನ್ನು ಸಲ್ಲಿಸಿ ಆನಂತರದಲ್ಲಿ ಮರಳಿ ತನ್ನ ತಾಯ್ನಾಡಾದಂತಹ ಅಮೇರಿಕ ದೇಶಕ್ಕೆ ಪ್ರಯಾಣಿಸಲ್ಪಟ್ಟರು. ಅಮೇರಿಕ ದೇಶದಲ್ಲಿ ಇದ್ದಂತಹ ಚೀನಿಯರಿಗೆ ಅವರು ಗುರುತಿಸಲ್ಪಟ್ಟು ಸುವಾರ್ತೆಯನ್ನು ಸಾರಲ್ಪಟ್ಟರು. ಅಮೇರಿಕ ದೇಶದಲ್ಲಿ ಆ ಕಾಲದಲ್ಲಿ ಚೀನಿಯರನ್ನು ಅನೇಕ ವಿಧವಾದಂಥ ರೀತಿಯಲ್ಲಿ ಹಿಂಸೆಗಳನ್ನು ಕೊಡುವಂಥದ್ದನ್ನು ಮನಗಂಡಂಥ ಇವರು ಅದನ್ನು ವಿರೋಧಿಸಲ್ಪಟ್ಟು ಪತ್ರಿಕೆಗಳಲ್ಲಿಯೂ ಪ್ರಕಟಣೆಗಳ ಮುಖಾಂತರವಾಗಿಯೂ ಚೀನಾ ದೇಶದ ನಾಗರಿಕರು ಸಹ ಮನುಷ್ಯರು ಎಂಬುದಾದಂಥ ರೀತಿಯಲ್ಲಿ ಪತ್ರಿಕೆಗಳೇ ಹೊರಡಿಸಲ್ಪಟ್ಟು ಚೀನಾ ದೇಶದಲ್ಲಿ ಮಾತ್ರವಲ್ಲದೆ ಅಮೇರಿಕ ದೇಶದಲ್ಲಿ ಬಾಧೆಗೊಳಗಾದಂಥ ಚೀನಿಯರಿಗೆ ಅವರು ಸಹಾಯ ಹಸ್ತವನ್ನು ನೀಡುವ ಮುಖಾಂತರವಾಗಿಯೂ ಸಹ ಸುವಾರ್ತೆಯನ್ನು ಸಾರಲ್ಪಟ್ಟರು. ವುಮೆನ್ಸ್ ಫಾರಿನ್ ಮಿಷನರಿ ಸೊಸೈಟಿ ಅನ್ನುವಂತಹ ಸಂಸ್ಥೆಯನ್ನು ಸ್ಥಾಪಿಸಲ್ಪಟ್ಟು ಈ ಮಿಷನರಿ ಸೊಸೈಟಿಯ ಮುಖಾಂತರವಾಗಿ ಅನೇಕ ಮಹಿಳೆಯರನ್ನು ಕರ್ತನಿಗೋಸ್ಕರವಾಗಿ ಸೇವೆಗಾಗಿ ನಿಲ್ಲಿಸಲ್ಪಟ್ಟರು. ಮಾತ್ರವಲ್ಲದೆ ಈ ಸೊಸೈಟಿಯ ಮುಖಾಂತರವಾಗಿ ಅನೇಕ ಮಹಿಳೆಯರನ್ನು ನಾನಾ ದೇಶಗಳಿಗೆ ಮಿಷನರಿಯಾಗಿ ಅವರು ಕಳುಹಿಸಲ್ಪಟ್ಟಂಥ ಕೀರ್ತಿ ಎಸ್ತೇರ್ ಬಾಲ್ಡ್ವಿನ್ ರವರಿಗೆ ಸಲ್ಲಲ್ಪಡುತ್ತದೆ. ತಮ್ಮ ವೃದ್ಧಾಪ್ಯದ ಸಮಯದಲ್ಲೂ ಸಹ ಅಮೇರಿಕ ದೇಶದಲ್ಲಿದ್ದಂತಹ ಚೀನಿಯರಿಗೆ ದೇವರ ಸುವಾರ್ತೆಯನ್ನು ಸಾರಲ್ಪಟ್ಟರು. ಮಾತ್ರವಲ್ಲದೆ ಚೀನಾ ದೇಶದವರ ಮೇಲೆ, ಅಲ್ಲಿನ ಜನಗಳ ಮೇಲೆ ಬಹಳ ವೈರಾಗ್ಯವಾಗಿ ಇವರಿದ್ದರು. ಈ ಪ್ರಕಾರವಾಗಿ ಕರ್ತನಿಗೆ ಸೇವೆಯನ್ನು ಸಲ್ಲಿಸಲ್ಪಟ್ಟಂಥ ಕೀರ್ತಿ ಎಸ್ತೇರ್ ಬಾಲ್ಡ್ವಿನ್ ರವರಿಗೆ ಸಲ್ಲಲ್ಪಡುತ್ತದೆ. ಇಂದು ನಮ್ಮ ಜೀವಿತವೂ ಸಹ ಯೇಸು ಕರ್ತನಿಗಾಗಿ ನಾವು ಸಮರ್ಪಿಸಿಕೊಳ್ಳಬೇಕು. ಕರ್ತನಿಗಾಗಿ ಸಮಯವನ್ನು ಕೊಡುವಂಥದ್ದು ಮಾತ್ರವಲ್ಲದೆ ಸುವಾರ್ತೆಯನ್ನು ಸಾರಿ ಯೇಸು ಕರ್ತನನ್ನು ಅರಿಯದೇ ಇರುವಂಥ ಜನಗಳಿಗೂ ದೇಶಕ್ಕೂ ನಾವು ಕರ್ತನ ರಾಯಭಾರಿಯಾಗುವಂಥದ್ದು ಎಷ್ಟು ಆಶೀರ್ವಾದಕರವಾದದ್ದಲ್ಲವಾ? ಈ ಸಮಯದಲ್ಲಿ ಪ್ರಾರ್ಥನೆಯೊಟ್ಟಿಗೆ ಈ ಸಂಚಿಕೆಗೆ ಸಮಾಪ್ತಿಗೊಳಿಸೋಣ. ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸಂದೇಶವನ್ನು ಕೇಳಲ್ಪಟ್ಟಂತಹ ಈ ಸಹೋದರ ಸಹೋದರಿಯನ್ನು ಮುಟ್ಟಿರಿ. ಅವರ ಜೀವಿತದಲ್ಲಿ ನಿಮಗೋಸ್ಕರವಾಗಿ ಫಲವನ್ನು ಕೊಡುವ ಹಾಗೆ ಕರ್ತನೆ, ಇತರರಿಗೆ ಸುವಾರ್ತೆಯನ್ನು ಸಾರುವ ಸೇವೆಯ ಭಾರವು ವೈರಾಗ್ಯವು ಇವರಲ್ಲಿ ಉಂಟಾಗಲ್ಪಡಲಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. ಈ ಸಂದೇಶವನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡಲಿ, ಅವರೂ ಸಹ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ನಮ್ಮ ಅನುದಿನದ ಸಂದೇಶಗಳು ನಿಮಗೆ ನೇರವಾಗಿ ಬರಬೇಕಾದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವಂಥದ್ದನ್ನು ಮರೆಯಬೇಡಿರಿ. ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೂ ನಮ್ಮೊಡನೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸಲು ಆಸಕ್ತಿಯು ಸಂತೋಷಕರವುಳ್ಳವರಾಗಿಯೂ ಇದ್ದೇವೆ. ಮಾತ್ರವಲ್ಲದೆ ದೇವರು ನಮ್ಮ ನಂಬಿಕೊಡಲ್ಪಟ್ಟಂಥ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಮಾಡುವ ಹಾಗೆಯೂ ಈ ಸೇವೆಗೆ ಬೇಕಾದಂಥ ಎಲ್ಲ ಅಗತ್ಯಗಳಿಗೋಸ್ಕರವಾಗಿಯೂ ಪ್ರಾರ್ಥಿಸಿಕೊಳ್ಳ್ರಿ. ಕರ್ತನ ಚಿತ್ತ ಬರೋಣ ತಡವಾಗುವುದಾದರೆ ಮತ್ತೊಂದು ದಿನದಲ್ಲಿ ವಾರಕ್ಕೊಂದು ಮಿಷನರಿ ಚರಿತ್ರೆಯಲ್ಲಿ ನಾವು ಕಾಣಿಸಿಕೊಳ್ಳೋಣ. ಅಲ್ಲಿವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.